ಮಾಡ್ತಿದ್ರಿ ಮಣ್ಣಿಂದ? ಕರಾಳ ಬೈಪಾಸ್, ಹಾಂ, ಪೆರಡೂರಲ್ಲಿ, ಬ್ರಹ್ಮಾವರ, ಶಿರ್ವ, ಬ್ಯಾಂಗ್ಳೂರು, ಮೈಸೂರು, ಎಲ್ಲ ಕಡೆ ಇದೆ. ಎಲ್ಲ ಕಡೆ. ಹಾಂ, ಓಕೆ. ಇದೆಲ್ಲ ನೀವೇ ಮಾಡೋದು ಮಾಡೋದು? ಪ್ರೊಡಕ್ಷನ್ ಇದೆ. ಅದು ಗುಡಿ ಕೈಗಾರಿಕೆ. ಹಾಂ. ಕುಂಬಾರ ಗುಡಿಗೆ ಸಹಕಾರ ಸಂಘ ಅಂತೇಳಿ ಪೆರಡೂರಿಂದ ಸ್ಟಾರ್ಟ್ ಆಗಿದೆ. 58 ಸ್ಟಾರ್ಟ್ ಆಗಿದೆ ಸಂಸ್ಥೆ. ಹಾಂ, ಉಡುಪಿಯಿಂದ ಪೆರಡೂರಲ್ಲಿ. ಪೇಟೂರಲ್ಲಿ. ಉಡುಪಿ ಜಿಲ್ಲೆ ಪೆರಡೂರಲ್ಲಿ ಸ್ಟಾರ್ಟ್ ಆಗಿದೆ ಸಂಸ್ಥೆ. ಹಾಂ, ಆಮೇಲೆ ಎಲ್ಲ ಕಡೆನೂ ಆಮೇಲೆ ಅಂತೇಳಿ 2019ಕ್ಕೆ 60ನೇ ವರ್ಷ ಒಂದು ಬಿಲ್ಡಿಂಗ್ ಮಾಡಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು. ಅವತ್ತು ಅಲ್ಲಿವರೆಗೆ ನಾವು ಸೇಲ್ಸ್ ಮಾತ್ರ ಮಾಡಿದ್ವಿ, ಬೇರೆಯವ್ರಿಗೆ ಪರ್ಚೇಸ್ ಮಾಡಿ, ನಮ್ಮ ಪರ್ಚೇಸ್ ಮಾಡಿ ಸೇಲ್ಸ್ ಮಾಡಿದ್ವಿ. ಅದರ ನಂತರ ನಾವು ಇದು ಓನ್ ಬಿಲ್ಡಿಂಗ್ ಮಾಡಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಲೈಕಾಸಲ್ಲಿ ಶೋರೂಮ್ ಸ್ಟಾರ್ಟ್ ಮಾಡಿದ್ವಿ. ಹಾಂ, ಆ ರೀತಿ ಶುರು ಮಾಡಿದ್ರೆ ನಿಮ್ದು ಅಲ್ಲಿ ಶಾಪ್ಗಳಿಗೆ ಬಂದರೂ ಸಿಕ್ಕತ್ತೆ ಯಾವಾಗ? ಪ್ರೊಡಕ್ಷನ್ ಸಹ ಇದೆ, ಮತ್ತು ನಮ್ಮವ್ರು ಮಾಡಿದ್ರು ಸಹ ನಾವು ತಗೊಳ್ತೀವಿ ಸೊಸೈಟಿ. ಇದರಲ್ಲಿ ಲಾಭ ಅಂತಿರಲ್ಲ. ಯಾಕೆಂದರೆ ನಾವು ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೇವೆ, ಮತ್ತು ಬಡವರಿಗೆ ಮನೆ ಕಟ್ಟಿ ಬೇರೆ ಬೇರೆ ಇವತ್ತಿನ ದಿವಸದಲ್ಲಿ ಮನುಷ್ಯನಿಗೆ ಮಣ್ಣಿನ ಐಟಮ್ಸ್ ಅಂತ ಹೇಳಿದ್ರೆ ಮಣ್ಣಿಗೆ ಬೇಡ ಬೇಡ ಅಂತಿಲ್ಲ, ಅದು ಹೋಗ್ತದೆ ಅನ್ನೋ ಭಾವನೆ. ಆದರೆ ಅದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ. ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳಿದ್ರೆ ಕೊರೋನಾ ನಂತರ ಮನುಷ್ಯನಿಗೆ ಹೆಚ್ಚಿನವರು ಇವತ್ತು ಗೊತ್ತಾಗಿದೆ ಮಣ್ಣಿನ ಮಾಡಲಿಲ್ಲ. ಆದರೂ ಅದೇ ಒಂದು ಮಾತಾಡಿದ್ರು, ಅದೇ ಸ್ವಲ್ಪ ದಿವಸ ಮಾತ್ರ ಎಲ್ಲರೂ ಅಷ್ಟೇ, ಸ್ವಲ್ಪ ದಿವಸ ಮಾತ್ರ ಅದಾದ ನಂತರ ಅವರಿಗೆ ಅದು ಬರ್ತವೆ. ಅದೇ ಮೇನ್ ಮಿಸ್ಟೇಕ್ ಆಗಿದೆ. ನಮ್ಮ ಹಿರಿ ಕಾಲದವ್ರು ಯೂಸ್ ಮಾಡಿದ್ರಿಂದನೇ ಅವ್ರ ಆರೋಗ್ಯ ಚೆನ್ನಾಗಿದೆ. ಇವತ್ತು ಏನಂತ ಹೇಳಿದ್ರೆ ನಮ್ಮ ಈಗಿನ ಇವತ್ತು ಸ್ಕೂಲಲ್ಲಿ ಕೆಲವು ಸಬ್ಜೆಕ್ಟ್ ಸಣ್ಣ ಮಕ್ಕಳಲ್ಲಿ ಈ ಮಣ್ಣಿನ ಯಾವುದಾದ್ರೂ ಆಕ್ರಮಣ ಇದೆಲ್ಲ ಕ್ಲಾಸ್ ಮಾಡ್ತಾ ಇದ್ದಾರೆ. ಅದು ಇಂಪ್ರೂವ್ಮೆಂಟ್ ಆದರೆ ನಮ್ಮಲ್ಲಿ ತುಂಬ ಜನ ಪ್ರಾಜೆಕ್ಟ್ ಬರ್ತಿದೆ, ಮಣ್ಣು ಸಿಗ್ತದೆ, ನಾವು ಇದಕ್ಕೆ ತಂದು ಕೊಡ್ತೇವೆ. ಅದು ಕರೆಕ್ಟ್ ಕಂಟಿನ್ಯೂಸ್ ಆದರೆ ಕೆಲವರು ಪ್ರೈಸಸ್ ಬಂದಿದೆ. ನಾವು ಇನ್ನೊಬ್ಬರಿಗೆ ಇದರೊಟ್ಟಿಗೆ ಕಳಿಸಿದೆ ಒಂದು ದಿವಸ ನಾನು ಹೋಗಿ ಮಗನ ಕರ್ಕೊಂಡು ಹೋಗಿದ್ದೆ. ಅಂತ ಸ್ಟೇಟ್ ಯಾವುದು ಇದರಲ್ಲಿ ಪ್ರೈಸ್ ತಂದು. ಹೌದು. ಹಾಂ, ಅವನಿಗೆ ಇಂಟ್ರೆಸ್ಟ್ ಇತ್ತು. ಒಂದು ದಿವಸ ಇವರು ಕ್ಲಾಸ್ ಮಣ್ಣಿನ ಕ್ಲಾಸ್ ಪ್ರೈಸಸ್ ಏನೇ ಆಗಲಿ ನಮ್ಮ ಹುಡುಗರಿಗೆ ಪ್ರೈಸ್ ಇರ್ತದೆ. ಇದೇ ಮಟ್ಟಿಯ ಮೆಕ್ಯಾನಿಕ್ ಎಲ್ಲ ಸಣ್ಣವ್ರಿಗೆ ಸಂಡೇ ದಿವಸ ಬಂದರೆ ಅವನಿಗೆ ಫ್ರೀಯಾಗಿ ಕಳಿಸ್ತೀನಿ ಜಾಗ. ಅದು ಕಲಿಯೋಕೆ ಇದು ಮಾಡ್ರೆ ಮಾಡ್ರೆ ಎಷ್ಟು ದಿನ ಮಕ್ಕಳಿಗೆ? ಎಷ್ಟು ದಿನ ಎಷ್ಟು ದಿನದಲ್ಲಿ ಕಲಿಬಹುದು ಅದನ್ನು? ಮಕ್ಕಳಿಗೆ ಅಂತಂದರೆ ಈಗ ನಮ್ಮಗಿಂತ ಮಕ್ಕಳಿಗೆ ಬೇಗ ಬರುತ್ತೆ. ಯಾವ ಬೇಗ ಬರುತ್ತೆ. ಅದೇನಾಗುತ್ತೆ ಅಂತಂದರೆ ಅದನ್ನು ಬಿಡಬಾರ್ದು. ಇದಕ್ಕೆ ಮಣ್ಣು ಇದೆಯಲ್ಲ, ಮಣ್ಣು ಯಾವ ರೀತಿ ಮಣ್ಣು ಕಲೆಕ್ಟ್ ಮಾಡೋದು? ಮಣ್ಣು ಅಂತ ಹೇಳಿದ್ರೆ ಇದಕ್ಕೆ ಬಳಸುವಂತ ಅದು ಎಲ್ಲ ಕಡೆ ಸಿಗುತ್ತೆ. ನಾವೇ ಮಣ್ಣು ಅದು ಎಲ್ಲ ಕಡೆ ಸಿಗುತ್ತೆ. ಈಚೆ ಸೈಡಲ್ಲಿ ಕತ್ತೆ ಪಕ್ಕದಲ್ಲಿ ಸಿಗ್ತದೆ. ಈ ಕಡೆ ನಮ್ಮ ಮಡಿಹೊಳೆಯಿಂದ ಈಚೆ ಸೈಡ್ ಸಿಗ್ತದೆ. ಮತ್ತು ಅಲ್ಲಿ ತೆಕ್ಕಟ್ಟಿ, ಇಲ್ಲಿ ಬೆಳಕು, ಈ ಸೈಡ್ ಬೇರೆ ಬೇರೆ ಕಡೆಗಳೆಲ್ಲ ಸಿಗ್ತದೆ. ಅಲ್ಲಿ ಮಣ್ಣೇ ಬೇಕಾದ. ನಾವು ಏನು ಮಾಡ್ತಾ ಇದ್ದೇವೆ, ಆ ಮಣ್ಣಲ್ಲಿ 2 ಮಣ್ಣಿದೆ, ಅದನ್ನು ಮಿಕ್ಸ್ ಮಾಡಿ ಕಳೆದು ಬಿಟ್ಟಿದ್ರೆ ಮಾತ್ರ ಇದು ಮಾಡೋಕೆ ಅದು ಕೆಲವು ಬಾವಿದು ಮಣ್ಣು, ಜೇಡಿ ಮಣ್ಣು, ಅದನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ಮಿಕ್ಸಿಂಗ್ಗೆ ಅದು ಕರೆಕ್ಟಾಗಿ ಆ ರೀತಿ ಯೂಸ್ ಆಗುತ್ತೆ. ಅದು ಮಣ್ಣಿನ ಬಗ್ಗೆ ತುಂಬ ಗೊತ್ತಿದ್ದರೆ ಚೆನ್ನಾಗಿ ಮಾಡ್ಬೋದು. ಮಣ್ಣು ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಯಾಕಂದರೆ ಯಾವುದೇ ಒಂದು ಐಟಮ್ಸ್ ಮಾಡೋದು ವಿಚಾರ ಅಲ್ಲ. ಇದು ನಾವು ಇಷ್ಟು ಮಾಡಿರ್ತೀವಲ್ಲ, ಇದು ಇಷ್ಟೇ ಅಲ್ಲ, ಇದನ್ನು ಒಣಗಿಸ್ಬೇಕು. ಒಣಗಿದ ನಂತರ ಇಷ್ಟು ದಿವಸ ಆದ ನಂತರ ಅದಕ್ಕೆ ಬಾಯ್ಲಿಂಗ್ ಮಾಡಲಿಕ್ಕೆ, ಅದಕ್ಕೆ ಗೂಡು ಕಟ್ಟಿ ಅದರಲ್ಲಿ ಬಾಯ್ಲಿಂಗ್ ಮಾಡಬೇಕು. ಬಾಯ್ಲಿಂಗ್ ಮಾಡಿದ ನಂತರ ಅದರಲ್ಲಿ ಎಷ್ಟು ಬಾಯ್ಲಿಂಗಿಂದ ಹೊರಗೆ ಬರ್ತದೆ ಅದು ಇಂಪಾರ್ಟೆಂಟ್. ಕೆಲವರು ಹೇಳ್ತಾರೆ ಈ ತುಳಸಿ ಕಟ್ಟೆ 1 ನಿಮಿಷ
ಇದು ಎರಡನ್ನು ತಗೊಂಡಾಗ ಕೆಲವರು ಹೇಳ್ತಾರೆ ಸಿಮೆಂಟಿನ ಚೀಪು, ಕಲ್ಲಿನ ಚೀಪು, ಮಣ್ಣಿನ ಕಾಸ್ಟ್ಲಿ. ಮಣ್ಣಿಗೂ ಇದಕ್ಕೆ ಮೂಲಕ್ಕೆ ನೋಡಿದರೆ ಮಣ್ಣಿನ ತುಳಸಿ ಕಟ್ಟೆಯಲ್ಲಿ ನೀವು ನಟ್ಟಂಥ ತುಳಸಿ, ಕಲ್ಲಿನ ತುಳಸಿ ಮತ್ತು ಸಿಮೆಂಟ್ ಮೂರರಲ್ಲಿ ನೋಡಿದರೆ ಮಣ್ಣಿನ ತುಳಸಿ ಮಾತ್ರ ಒಳ್ಳೆ ಬರುತ್ತೆ. ಯಾಕಂದರೆ ಮಣ್ಣು ಅದನ್ನು ಈ ಬಿಸಿಯನ್ನು ಹೀರ್ಕೊಳ್ಳುವ ಶಕ್ತಿ ಇದೆ. ಅದೇ ಈ ಸಿಮೆಂಟ್ ಕಲ್ಲು ನೋಡೋದು ಹೊರಗೆ ಕೋಲ್ಡ್ ಇರುತ್ತೆ, ಅದೇ ಒಳಗಡೆ ತುಂಬ ಬಿಸಿ ಇರುತ್ತೆ, ತುಳಸಿ ಸಾಯಿ. ಅದಕ್ಕಾಗಿ ಇವತ್ತಿನ ಜನರು ಏನು ಮಾಡ್ತಾರೆ, ಮಣ್ಣಿನ ತುಳಸಿ ಬಿಡ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಅಷ್ಟೇ ಮಣ್ಣಿನ ತುಳಸಿ ಕಟ್ಟೆಯಲ್ಲೇ ತುಳಸಿ ಅದು ಏನೇ ಕಟ್ಟೆ ಅದು ಮಣ್ಣಿನಲ್ಲೇ ನಾಟಿದೆ. ಮತ್ತೆ ಟೈಮ್ ಮತ್ತು ಸಿಮೆಂಟ್ ಮತ್ತು ಇದು ಮಾಡಿ ಕಲ್ಲಲ್ಲಿ ಅದು ಮಣ್ಣಿನ ತುಳಸಿ. ಇವಾಗ ಮಣ್ಣಿನ ತುಳಸಿ ಕಟ್ಟೆ ನಿಮ್ಮಲ್ಲಿ ಸಿಕ್ಕತ್ತಾ? ಬ್ರಾಂಚಲ್ಲಿ ಬಂದು ಸಿಕ್ಕತ್ತೆ. ಮಣ್ಣಿನ ತುಳಸಿ ಕಟ್ಟೆನ ತಗೊಳ್ಬೋದು. ಒಳ್ಳೇದಾಯ್ತು ನೀವು ಹೇಳಿದ್ರಿ. ನಾನು ತುಂಬ ಕಡೆ ಹುಡುಕ್ತಾ ಇದ್ದೀನಿ ನಮ್ಮಲ್ಲಿ. ಮತ್ತು ಇನ್ನೊಂದು ಮೆಥಡ್ ಕಲ್ಲಿನಿಂದ ಮಣ್ಣಿತ್ತು ತುಳಸಿ ಕಟ್ಟೆ ಅಂತ ಹೇಳಿದ್ರೆ ಶ್ರೇಷ್ಠ. ಮತ್ತು ಇನ್ನೊಂದು ಬೆಂದು ಬರೋದು ಇಂಪಾರ್ಟೆಂಟ್. ಎಲ್ಲರದ್ದು ಮಾಡಲಿಕ್ಕೆ ಆಗೋದಿಲ್ಲ, ಬರೋದಿಲ್ಲ. ಎಲ್ಲರದ್ದು ಬಾಯ್ಲಿಂಗ್ ಮೆಥಡ್ ಅದು ತುಂಬ ಬಂದು ಬೆಂದು ಬಂದು ಬಾಯ್ಲಿಂಗ್ ಮೆಥಡ್ ನೋಡ್ಬೋದು. ನಮ್ಮಲ್ಲಿ ಹೇಗೆ ಏನೆಲ್ಲ ಮಾಡ್ತಾರೆ ಎಲ್ಲ ಯಾವ ರೀತಿಯಲ್ಲಿ ಮಣ್ಣನ್ನು ಹಾಕಿದ್ದಾಗೋದಿಲ್ಲ. ಮಣ್ಣನ್ನು ತಗೊಂಡ ನಂತರ ಅದರಲ್ಲಿ ಇರತಕ್ಕಂಥ ಅದರಲ್ಲಿ ಏನಂದರೆ ಸಣ್ಣಿರುತ್ತೆ, ಅದನ್ನು ಬೇರೆ ಮಾಡ್ತೀವಿ. ಮಣ್ಣನ್ನು ಮಿಕ್ಸಿ ಮಾಡಿ ನಾವು 2 ಮಣ್ಣನ್ನು ಮಿಕ್ಸಿ ಮಾಡಿ ನಮ್ಮ ಮಿಷನಲ್ಲಿ ಹಿಂದಿನ ಕಾಲ ಏನಂತೇಳಿ ಇವರು ಮಣ್ಣಲ್ಲಿ ಅದೇ ಮೆಥಡಲ್ಲೆಲ್ಲ ಮಾಡಲಿಕ್ಕಾಗುತ್ತೆ. ಆ ರೀತಿಯಲ್ಲಿ ಸೆಟ್ಟಿಂಗ್ ಆಗುತ್ತೆ. ಅದು ಕರೆಕ್ಟಾಗಿ ಸೆಟ್ಟಿಂಗ್ ಆಗಿ ಮಾತ್ರ. ಮತ್ತು ಅದು ಕಾರಣ ನಮ್ಮಲ್ಲಿ ನಾವು ಇದು ಮಾಡ್ತೀವಿ, ಅದರಲ್ಲಿ ನೀರು ಮಾಡಿ ನಾವು ಇಟ್ಟು ಅದು ಒಣಗಬೇಕು. ಒಣಗಿ ಸ್ವಲ್ಪ ಪುಡಿ ಮಣ್ಣು ಮಾಡಿ ಅದಕ್ಕೆ ಮಿಕ್ಸಿಂಗ್ ಮಾಡ್ತೀವಿ. ಪುಡಿ ಮಣ್ಣು ಮಿಕ್ಸಿಂಗ್ ಮಾಡಿ ನಂತರ ಇನ್ನೊಂದು ನಮ್ಮದು ಮೆಷನ್ ಇದೆ, ಅದಕ್ಕೆ ಹಾಕಿದ್ರೆ ಮಿಕ್ಸಾಗಿ ಪುಡಿ ಮಣ್ಣು ಕರೆಕ್ಟಾಗಿ ಆ ರೀತಿ ಇದು ಮಾಡ್ತೀವಿ. ಅದಾದ ನಂತರವೇ ನಾವು ತುಂಬ ಮೆಥಡ್ಗಳಿದ್ದಾವೆ.